ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದೆಯೋದ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ಕೇಳ್ತಿದ್ರು ಮ್ಯಾಮ್ ಮಷಿನ್ ಲರ್ನಿಂಗ್ ಸೀರೀಸ್ನ ಸ್ಟಾರ್ಟ್ ಮಾಡಿ, ಮಷಿನ್ ಲರ್ನಿಂಗ್ ಪ್ಲೇಲಿಸ್ಟ್ ಬೇಕು, ಪ್ಲೇಲಿಸ್ಟ್ ಮಾಡಿಕೊಡಿ ಅಂತ. ಸೊ ಅದರಿಂದ ನಾವು ಇವತ್ತಿನ ಮಷಿನ್ ಲರ್ನಿಂಗ್ ಸೀರೀಸ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನೀವು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಒಂದು ವಾಟ್ಸಾಪ್ ಚಾನಲ್ ಇದೆ, ಅಲ್ಲೂ ಕೂಡ ನಿಮಗೆ ಎಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಕಮೆಂಟ್ ಬಾಕ್ಸಲ್ಲೂ ನಾನು ಪಿನ್ ಮಾಡಿರ್ತೀನಿ. ಓಕೆನಾ? ಸೊ ಬನ್ನಿ ಗೈಸ್ ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ತಿಳ್ಕೊಳೋದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳ್ತೀನಿ. ಸೊ ಟ್ರೈ ಟು ಆನ್ಸರ್ ದಟ್. ಸೊ ಏನಂತ ಅಂದರೆ, ಇವಾಗ ನೀವೆಲ್ಲರೂ ಯೂಟ್ಯೂಬ್ನ ಯೂಸ್ ಮಾಡ್ತೀರಾ, ಮತ್ತು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀರಾ, ಅಮೆಝಾನ್ನ ಯೂಸ್ ಮಾಡ್ತೀರಾ. ಸೊ ಇವಾಗ ಯೂಟ್ಯೂಬಿಗೆ ಹೆಂಗೆ ಗೊತ್ತಾಗುತ್ತೆ ಲೈಕ್ ನೀವು ಇದೇ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಹೋಗ್ಲಿ, ಇವಾಗ ಅಮೆಝಾನಿಗೆ ಹೆಂಗೆ ಗೊತ್ತಾಗುತ್ತೆ ನೀವು ಈ ಪ್ರಾಡಕ್ಟ್ನೇ ಸರ್ಚ್ ಮಾಡ್ತಿದ್ದೀರಾ ಅಂತ? ಮತ್ತು ಎಸ್ಪೆಷಲಿ ನಿಮಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ತೀನಿ ನೋಡಿ. ಸೊ ಇವಾಗ ನೀವು ಯಾವುದೋ ಒಂದು ರೀಲಿಗೆ ಲೈಕ್ ಮಾಡಿರ್ತೀರ, ಸೊ ನೆಕ್ಸ್ಟ್ ರಿಫ್ರೆಶ್ ಮಾಡಿದಾಗ ಅದೇ ರಿಲೇಟೆಡ್ ರೀಲ್ಸ್ ಬರ್ತಿರತ್ತಾ ಅಲ್ವಾ? ಸೊ ನೀವು ಅದನ್ನ ನೋಡಿದ್ರೆ ಹೆಂಗೆ ಇದು ಯಾವ ಥರ ಹೆಂಗೆ ಗೊತ್ತಾಗುತ್ತೆ ನಮ್ಮ ಸಿಸ್ಟಮಿಗೆ ನಾವು ಇದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ? ಸೊ ಅದೇ, ಸೊ ನೀವು ಕೊಟ್ಟಿರೋಂಥ ಡೇಟಾನ ಅದು ಯೂಸ್ ಮಾಡಿಕೊಂಡು ಆ ಸಿಸ್ಟಮು ಕಲಿತು ಏನು ಮಾಡುತ್ತೆ, ಅದನ್ನು ಶೋ ಅಪ್ ಮಾಡ್ತಿರುತ್ತೆ. ಈ ಒಂದು ಕಲಿಯುವಂಥ ಪ್ರೋಸೆಸ್ನ ನಾವು ಮಷೀನ್ ಲರ್ನಿಂಗ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಕೊಟ್ಟಿರೋವಂಥ ಡೇಟಾ ಅಂದರೆ ಇವಾಗ ಏನು ಹೇಳಿ, ಸೊ ನಿಮ್ಮ ಇನ್ಸ್ಟಾಗ್ರಾಮ್ ತಗೊಂಡ್ರೆ ನೀವು ಯಾವುದೋ ಒಂದು ರೀಲ್ನ ಲೈಕ್ ಮಾಡಿರ್ತೀರ, ನೆಕ್ಸ್ಟ್ ಬೇರೆ ಥರ ರೀಲ್ ಬರುತ್ತೆ ಅದನ್ನು ಲೈಕ್ ಮಾಡಿರ್ತೀರ. ಸೊ ನೆಕ್ಸ್ಟ್ ನೀವು ರಿಫ್ರೆಶ್ ಮಾಡಿದಾಗ ಅದೇ ರೀತಿ ರೀಲ್ಸು ನಿಮಗೆ ರೆಕಮೆಂಡ್ ಆಗ್ತಿರತ್ತಾ, ಅದೇ ರೀತಿ ರೀಲ್ಸ್ ನಿಮಗೆ ಶೋ ಅಪ್ ಆಗ್ತಿರತ್ತಾ? ಸೊ ಇದು ಹೆಂಗೆ, ನೀವಲ್ಲಿ ಲೈಕ್ ಕೊಟ್ಟಿರ್ತೀರಲ್ಲ ಅದು ಡೇಟಾ, ಸಿಸ್ಟಮ್ಗೆ ಅದು ಡೇಟಾ ಆಗುತ್ತೆ. ಓಕೆನಾ? ನೀವೇನೋ ಒಂದು ಶೇರ್ ಮಾಡಿರ್ತೀರ ಅದರಿಂದ, ಅದು ಸಿಸ್ಟಮ್ಗೆ ಡೇಟಾ ಆಗುತ್ತೆ. ಓಕೆ, ಈ ಥರದ್ದು ನಿಮ್ಮ ಕಡೆಯಿಂದ ಹೋಗಿರೋವಂಥ ಡೇಟಾನ ಯೂಸ್ ಮಾಡಿಕೊಂಡು ಸಿಸ್ಟಮ್ ಕಲಿತು ಏನು ಮಾಡುತ್ತೆ, ಅದನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಆ ಪ್ಯಾಟ್ರನ್ನ ಕಂಡು ಹಿಡ್ಕೊಂಡು ಅದೇ ರೀತಿ. ಸೊ ಈ ಒಂದು ಲರ್ನಿಂಗ್ ಪ್ರೋಸೆಸ್ನ ನಾವು ಏನಂತ ಹೇಳ್ತೀವಿ, ಮಷೀನ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಇವಾಗ ಆಥರ್ಸು ಡಿಫ್ರೆಂಟ್ ಮೀನಿಂಗ್ಸ್ ಕೊಟ್ಟಿರ್ತಾರೆ. ಸೊ ಅಕಾರ್ಡಿಂಗ್ ಟು ದ ಆರ್ಥರ್ ಸ್ಯಾಮ್ಯುಯಲ್, ಮಷೀನ್ ಲರ್ನಿಂಗ್ ಏನು ಅಂತ ಅಂದರೆ, ಸೊ ಮಷೀನ್ ಲರ್ನಿಂಗ್ ಅನ್ನೋದು ಇಟ್ ಈಸ್ ಅ ಫೀಲ್ಡ್ ಆಫ್ ಸ್ಟಡಿ ದಟ್ ಗಿವ್ಸ್ ಅ ಕಂಪ್ಯೂಟರ್ ದ ಎಬಿಲಿಟಿ ಟು ಲರ್ನ್ ವಿತೌಟ್ ಬೀಯಿಂಗ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ಡ್. ಅಂದರೆ ಮಷೀನ್ ಲರ್ನಿಂಗ್ ಅಂದರೆ ನಾವು ಕಂಪ್ಯೂಟರಿಗೆ ಟೀಚ್ ಮಾಡ್ತಾ ಇದ್ದೀವಿ ಯಾವ ರೀತಿ ಡೇಟಾನ ಯೂಸ್ ಮಾಡಿಕೊಂಡು ನೀನು ಕಲಿಬೇಕು ಅನ್ನೋದನ್ನ ನಾವು ಮಷೀನಿಗೆ ಹೇಳ್ಕೊಡ್ತೀವಿ ಅಲ್ವಾ, ಅದನ್ನು ನಾವು ಮಷೀನ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಈ ಮಷೀನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅಂತ ಅಂದರೆ ನೀವು ಪ್ರತಿಯೊಂದಕ್ಕೂ ಪ್ರೋಗ್ರಾಮು ಮತ್ತೆ ನೀವು ಬರಿತಾ ಇರಬೇಕು. ಸೊ ಇದರಿಂದ ಈ ಒಂದು ಏನಂತೀರ ರಿಡಂಡೆನ್ಸಿ ಅಂದರೆ ಈ ಒಂದು ಏನಂತೀರ ತುಂಬ ಪ್ರೋಗ್ರಾಮ್ಸ್ ಬರೆಯೋದ್ರಿಂದ ನಿಮಗೂ ಕಷ್ಟ ಆಗುತ್ತೆ. ಸೊ ಇದರಿಂದ ಪರ್ಫಾರ್ಮೆನ್ಸು ಸ್ಲೋ ಡೌನ್ ಆಗುತ್ತೆ ಅಲ್ವಾ? ಸೊ ಈ ಒಂದು ರಿಪಿಟೇಟಿವ್ ಟಾಸ್ಕ್ನ ನೀವು ಕಡಿಮೆ ಮಾಡೋದಕ್ಕೆ ಏನು ಮಾಡಿದ್ವಿ, ಈ ಮಷೀನ್ ಲರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಅರ್ಥ ಆಯ್ತಾ? ಸೊ ಇದನ್ನೇ ಅವರು ಆರ್ಥರ್ ಸ್ಯಾಮ್ಯುಯಲ್ ಹೇಳಿರೋದು. ಅರ್ಥ ಆಯ್ತಲ್ವಾ? ಟಾಮ್ ಮಿಚೆಲ್ ಅವರು ಡಿಫ್ರೆಂಟ್ ವರ್ಷನ್ ಆಫ್ ದ ಮಷೀನ್ ಲರ್ನಿಂಗ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಏನಂದರೆ, ಇವಾಗ ಯಾವುದೋ ಒಂದು ಸ್ಟೂಡೆಂಟು ಮ್ಯಾಥ್ಸ್ನ ಕಲಿತಿದ್ದಾರೆ. ಓಕೆನಾ? ಸೊ ಇವಾಗ ಆ ಸ್ಟೂಡೆಂಟ್ಸು ಆ ಒಂದು ಸ್ಟೂಡೆಂಟ್ ಏನಾದರೂ ದಿನ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಾವು ಅದಕ್ಕೆ ಏನು ಟರ್ಮ್ ಕೊಡ್ಬೋದು, ಓಕೆ ಇವ್ರು ದಿನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದರೆ, ಸೊ ನಾನು ಓವರ್ ಆಲ್ ಆಗಿ ನಾನು ಪ್ರಾಕ್ಟೀಸ್ ಅಂತ ಹೇಳ್ತೀನಿ. ಸೊ ಅಕಸ್ಮಾತು ಆ ಸ್ಟೂಡೆಂಟ್ ಏನಾದರೂ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ರೆ ಅಂದರೆ, ಇವಾಗ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಪ್ರಾಬ್ಲಮ್ಸು, ಸೊ ಅದೇ ಪ್ರಾಬ್ಲಮ್ಸು ಬಟ್ ಏನಂದರೆ ಡಿಫ್ರೆಂಟ್ ವರ್ಷನ್. ಅಂದರೆ ಇವಾಗ ಅದೇ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಬಟ್ ಏನಂತೀರ ಡೇಟಾನ ಚೇಂಜ್ ಮಾಡಿರ್ತಾರೆ, ನಂಬರ್ಸ್ನ ಚೇಂಜ್ ಮಾಡಿರ್ಬೋದು. ಆ ಒಂದು ಪ್ರಾಬ್ಲಮ್ನು ಕೂಡ ಅವರು ಸಾಲ್ವ್ ಮಾಡೋಂಥ ಕೇಪಬಿಲಿಟಿ ಇದೆ ಅಂತ ಅಂದರೆ ಅವರು ಏನಂತ ಟರ್ಮ್ ಕೊಡ್ಬೋದು, ನಾನು ವರ್ಕ್ ಅಂತ ಕೊಡ್ಬೋದು. ಅಂದರೆ ಅದ್ರ ಮೇಲೆ ಅವರು ವರ್ಕ್ ಮಾಡ್ತಿದ್ದಾರೆ ಅಂತ. ಓಕೆ, ಸೊ ಇದರಿಂದ ಅವ್ರ ಮಾರ್ಕ್ಸ್ ಏನಾದರೂ ಇನ್ಕ್ರೀಸ್ ಆಗಿ ರಿಸಲ್ಟಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದರೆ ನಾವೇನು ಹೇಳ್ಬೋದು, ಇಂಪ್ರೂವ್ಮೆಂಟ್ ಅನ್ಬೋದು. ಅರ್ಥ ಆಯ್ತಲ್ವಾ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಸೊ ಅವರು ಡೈಲಿ ಏನಾದರೂ ವರ್ಕ್ ಮಾಡ್ತಿದ್ದಾರೆ, ಡೈಲಿ ಏನಾದರೂ ಸಾಲ್ವ್ ಮಾಡ್ತಿದ್ದಾರೆ ಪ್ರಾಬ್ಲಮ್ನ, ನಾವು ಅದನ್ನು ಪ್ರಾಕ್ಟೀಸ್ ಅಂತೀವಿ. ಸೊ ನೆಕ್ಸ್ಟ್ ಏನಾದರೂ ಅದೇ ರೀತಿ ಸಿಮಿಲರ್ ಟೈಪು
ಬಟ್ ಬೇರೆ ರೀತಿ ಪ್ರಾಬ್ಲಮ್ ಕೊಟ್ರೆ, ಅವ್ರೇನಾದ್ರೂ ಅದನ್ನ ಸಾಲ್ವ್ ಮಾಡ್ತಿದ್ರೆ, ಓಕೆ ಇವರು ಆ ಪ್ರಾಕ್ಟೀಸ್ ಮಾಡಿರುವಂಥ ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಅವ್ರ ಮಾರ್ಕ್ಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ, ನಾವು ಅದನ್ನ ಇಂಪ್ರೂವ್‌ಮೆಂಟ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇವಾಗ ಮಷೀನ್ ಲರ್ನಿಂಗ್ ಕಾನ್ಸೆಪ್ಟಿಗೆ ನಾವೇನಾದ್ರೂ ಲಿಂಕ್ ಮಾಡಬೇಕು ಅಂತಂದ್ರೆ, ಇವಾಗ ನಾನು ಹೇಳ್ದೆ ದಿನಾ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಸೊ ಆ ಒಂದು ಇವಾಗ ಮಷೀನ್ ಲರ್ನಿಂಗ್ ಟರ್ಮಲ್ಲಿ ಅದನ್ನ ನಾವು ಎಕ್ಸ್‌ಪೀರಿಯನ್ಸ್ ಅಂತ ಕರಿತೀವಿ. ಓಕೆ. ನಾವು ಮತ್ತೆ ಹೊಸ ಪ್ರಾಬ್ಲಮ್ ಬಂದಾಗ ಆ ಸ್ಟೂಡೆಂಟ್ ವಿಲ್ ಬಿ ಕೇಪಬಲ್ ಆಫ್ ಸಾಲ್ವಿಂಗ್ ದಟ್ ಪ್ರಾಬ್ಲಮ್, ರೈಟ್? ಸೊ ನಾನು ಅದನ್ನ ವರ್ಕ್ ಅಂತ ಹೇಳ್ದೆ ಅಲ್ವಾ? ಸೊ ಆ ಒಂದು ಏನಂತೀರ, ಆ ಒಂದು ಮೆಷಿನ್ ಲರ್ನಿಂಗ್ ಟರ್ಮ್‌ನ ನಾವೇನಂತ ಕರಿಬೋದು? ಟಾಸ್ಕ್ ಅಂತ ಕರಿಬೋದು ಮಷೀನ್ ಲರ್ನಿಂಗಲ್ಲಿ. ಸೊ ಇವಾಗ ನಾನು ಹೇಳ್ದೆ ಅವರು ಇದರಿಂದ ಈ ಥರ ಮಾಡೋದ್ರಿಂದ ಅವರ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗತ್ತೆ ಅಂತ. ಸೊ ಇದನ್ನ ನಾವು ಮಷೀನ್ ಲರ್ನಿಂಗ್ ಟರ್ಮಲ್ಲಿ ನಾವೇನಂತ ಕರಿಬೋದು? ಪರ್ಫಾರ್ಮೆನ್ಸ್ ಅಂತ ಕರಿಬೋದು. ಓಕೆ. ಸೊ if your marks increase after your practice, so then we can say that students has learned ಅಂತ. ಅಂದ್ರೆ ಇವಾಗ ಸ್ಟೂಡೆಂಟ್ ಮಾರ್ಕ್ಸ್ ಇಂಪ್ರೂವ್ ಆಗಿದೆ ಅಂತ ಅಂದ್ರೆ, ಅದು ಪ್ರಾಕ್ಟೀಸ್ ಇಂದ ಇಂಪ್ರೂವ್ ಆಗಿದೆ ಅಂತ ಅಂದ್ರೆ ನಾವೇನಂತ ಹೇಳ್ಬೋದು? ಸ್ಟೂಡೆಂಟ್ ಏನೋ ಒಂದು ಕಲ್ತಿದ್ದಾನೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇಲ್ಲಿ ಟಾಮ್ ಮಿಚೆಲ್ ಕೂಡ ಏನ್ ಹೇಳ್ತಿದೆ ಅಂದ್ರೆ, a computer program is set to learn from the experience with respect to task and the performance measure if its performance on T measured by P improves with the experience. ಅಂದ್ರೆ ಇವಾಗ ಕಂಪ್ಯೂಟರ್ ಪ್ರೋಗ್ರಾಮು ಏನಂತೀರಾ, ಒಂದು ಟಾಸ್ಕ್‌ನ ಎಕ್ಸ್‌ಪೀರಿಯನ್ಸ್ ಮುಖಾಂತರ ಅದನ್ನ ಸಾಲ್ವ್ ಮಾಡಿ ಪರ್ಫಾರ್ಮೆನ್ಸ್‌ನ ಇನ್ಕ್ರೀಸ್ ಮಾಡತ್ತೆ ಅಲ್ವಾ? ಸೊ ಇದನ್ನ ಡೆಫಿನೇಷನ್ ಅಂತ ಹೇಳಿದ್ದಾರೆ. ಯಾರು? ಟಾಮ್ ಮಿಚೆಲ್. ಓಕೆನಾ? ಸೊ ಇಷ್ಟು ಅರ್ಥ ಆಯ್ತಲ್ವಾ? ಇದು ಏನಂತೀರಾ, ಡೆಫಿನೇಷನ್ ಆಫ್ ಮಷೀನ್ ಲರ್ನಿಂಗ್. ಓಕೆ. ಇಷ್ಟು ಅರ್ಥ ಆಯ್ತಲ್ವಾ? ಏನಾದ್ರೂ ಡೌಟ್ಸ್ ಇದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್.